ಆ ದೃಷ್ಟಿಯಿಂದ ಮಾಡಿದ್ದೀರಿ. ಹೇಳಿದ್ರೆ ಅವನ್ನ ಅಷ್ಟಕ್ಕೆ ಸೀಮಿತ ಮಾಡ್ಬೇಕ್ರಿ ನೀವು. ಬಿಜೆಪಿ ಅವ್ರು ಹೇಳಿದ್ರೆ ಬಿಜೆಪಿ ಅವ್ರಿಗೆ ಅಷ್ಟಕ್ಕೆ ಸೀಮಿತ. ಈಗ ನಾವೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ವರಿಷ್ಠ ಹೇಳ್ಬೇಕಲ್ಲ, ಯಾರು ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೇನು ಗೊತ್ತಿಲ್ಲ. ಪದೇ ಪದೇ ಹೇಳಿದ್ವಿ ನಾವು. ಅಧ್ಯಕ್ಷ ಹೇಳ್ಬೇಕು, ಇಲ್ಲ CM ಅವ್ರು ಹೇಳ್ಬೇಕು. ನಾವು 3 ದಿವಸಕ್ಕೊಮ್ಮೆ ನಾವು ಅದನ್ನೇ ಹೇಳೋದು ರಿಪೀಟ್ ಮಾಡೋದಾಗ್ತಿರ್ತೀವಿ. ಅವ್ರಿಗೆ 3 ಡೇಸ್ಗೊಮ್ಮೆ ರಿಪೀಟ್ ಆಗತ್ತೆ. ಅದು ಸೇಮ್ ಅವರೇ ಅದಕ್ಕೆ ಹೇಳಬೇಕಾಗುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ ಇಲ್ವೇ ಇಲ್ಲ. ಪದೇ ಪದೇ ನಾವು ಅದನ್ನೇ ರಿಪೀಟ್ ಮಾಡೋದಾಗುತ್ತೆ ಅಷ್ಟೇ. ಇಲ್ಲ ಹೊಗಳದ್ರು ಆಯ್ತು, ಹೊಗಳದಕ್ಕೂ ಆಯ್ತು. ನಮ್ಮ ಭೇಟಿ ಇಷ್ಟು ಇದ್ದೇ ಇರ್ತೈತಿ. 20 ವರ್ಷದಿಂದ ಇಷ್ಟೇ ಇದೆ, ಮುಂದೆ 20 ವರ್ಷ ಹೀಗೆ ಇರ್ತದೆ. ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಮಾಡುವಂಥ ಕಾರ್ಯವೈಖರ್ಯ ಶೈಲಿ ಅವ್ರ ಸಂಬಂಧಗಳ ಮೇಲೆ ಅವ್ರು ಬರ್ತಾರೆ ಹೋಗ್ತಾರೆ. ಇಷ್ಟು ಜನ ಕಾರ್ಯಕರ್ತರು ಬರ್ತಾರೆ. ಸೊ ಹಾಗೆ ನಾವು ಇಟ್ಟಿಲ್ಲ ಹೇಳಿದ್ರೆ ನಾವು ಗೆದ್ದಾಗ ಖುಷಿ ಪಡೋಲ್ಲ, ಸೋತಾಗಣು ದುಃಖ ಪಡೋಲ್ಲ ತಿಳಿದ್ರು. ಆ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ನ್ಯಾಚುರಲ್ ಆಗಿ ಹೇಳಿ ಹೇಳ್ತಾರಲ್ಲ, ನ್ಯಾಚುರಲ್ ಆಗಿ ಹೇಳಿ ಹೇಳ್ತಾರೆ. ನಮಗೂ ಯಾರು ಇಲ್ಲ ಅಂತ ಹೇಳಿದ್ರು. ನಾವು ಕ್ರಾಂತಿ ಆಗೋಲ್ಲ ಅಂತ ಹೇಳಿದ್ರಿ. ಮತ್ತೆ ಕ್ರಾಂತಿ ಯಾವುದು ಇಲ್ಲ ಅಂತ ಹೇಳಿದೀವಿ. ಫೈನಲ್ ಆಗಿ ಅಂತಿಮವಾಗಿ ಅಲ್ಲಿಗೆ ಬಂದಿದ್ರು. ಅದು ಯಾವುದು ಇಲ್ಲ. ಇಲ್ಲ ಈಗ ಯಾವುದಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ತೀವಿ, ಇನ್ನೊಂದ್ಸಾರಿ ಹೋದಾಗ ಮಾತಾಡ್ತೀವಿ. ಯಾವುದು ರಾಜಕೀಯ ಚಟುವಟಿಕೆ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ. ನೋಡೋಣ, ಮಾತಾಡಬಾರ್ದಂತೇನು ಹಾಗೇನಿಲ್ಲ. ಮಾತಾಡ್ಲಿಕ್ಕೆ ಮುಕ್ತ ಅವಕಾಶ ಇದೆ, ಮಾತಾಡ್ತೀವಿ.